ನಡಿ ಶ್ರುತಿ, ಇನ್ಮೇಲೆ ನಾವಿಬ್ರು ಸಂಸಾರ ಮಾಡ್ಬೇಕಾಗಿರೋದು ಇದೇ ಮನೇಲಿ. ನಡಿ. ನನಗೆ ತುಂಬಾ ಸಂತೋಷ ಆಯ್ತು ಸೂರ್ಯ. ನೀನು ನನ್ನ ಒಪ್ಪಿ ಮದುವೆ ಆಗಿದ್ದಕ್ಕೆ. ಬಾ. ಅಮ್ಮ, ಅಮ್ಮ, ಗಂಗಾ, ಗಂಗಾ. ಎಲ್ಲಿ ರೀ? ಎಲ್ಲಿದ್ದೀರಾ? ಓ ಗಂಗಾ, ಈ ಕಡೆ ನೋಡು. ಬರೀ ಆ ಕಡೆನೇ ನೋಡಿದ್ರೆ. ಇದೇನಿದು ನಿಮ್ ಕತ್ತಲ್ಲಿ ಹಾರ? ಇವಳು ಶ್ರುತಿ ತಾನೆ? ಇವಳು ಜೊತೆ ನೀವ್ಯಾಕೆ ಹಿಂಗೆ ಹಾರ ಹಾಕೊಂಡ್ ಬಂದಿದ್ದೀರಾ? ಏನಿದೆಲ್ಲನ? ಏನ್ರಿ ಆಗೈತೆ ನಿಮ್ಗೆ? ಯಾಕೆ ಹಿಂಗ್ ಬಂದಿದ್ದೀರಾ ಹಾರ ಹಾಕೊಂಡು? ಅಯ್ಯೋ ಅಕ್ಕ, ನೀವಂತೂ ದಡ್ಡಿ ತರ ಮಾತಾಡ್ತೀರಾ ನೋಡಿ. ಹಾರ ಹಾಕೊಳ್ಳೋದ್ ಗಂಡು ಹೆಣ್ಣು ಹಾರ ಹಾಕೊಳ್ಳೋದು ಯಾವಾಗ ಹೇಳ್ರಿ? ಇಬ್ರು ಮದುವೆ ಆದಾಗ. ಅದೇ ತಾನೆ? ಅಷ್ಟು ಗೊತ್ತಾಗಲ್ವಾ ನಿಂಗೆ? ಅಕ್ಕ, ನನ್ನ ದಡ್ಡಿ ಅಂತೀಯೇನೆ? ರೀ, ಏನಿದು? ನೀವಿಬ್ರು ಮದುವೆ ಆದ್ರ? ಏನು ತಮಾಷೆ ಮಾಡ್ತಿಲ್ಲ ತಾನೆ? ನಾವ್ ಯಾಕೆ ತಮಾಷೆ ಮಾಡ್ಲಿ ಗಂಗಾ, ಇದು ನಿಜಾನೇ. ನಾವಿಬ್ರು ಮದ್ವೆ ಆಗಿ ಬಂದಿದ್ದೀವಿ, ನಾನು ಶ್ರುತಿನು. ತುಂಬಾ ದಿವಸದಿಂದ ಶ್ರುತಿ ಅಂದ್ರೆ ನನಗೆ ಇಷ್ಟ ಇತ್ತು. ಆದ್ರೆ ನಿನ್ನ ಮದ್ವೆ ಆಗ್ಬಿಟ್ಟಿದ್ನಲ್ಲ, ಅದಕ್ಕೆ ಏನ್ ಮಾಡೋದು ಅಂತ ಸುಮ್ಮನಾಗಿದ್ದೆ. ಇವಾಗ ಹೆಂಗಿದ್ರು ನಿನ್ಗೆ ಮಕ್ಕಳಾಗಲ್ವಲ್ಲ, ಅದಕ್ಕೆ ನಿನಗೆ ಅದು ಅಲ್ದೇನೆ ದತ್ತು ಮಕ್ಕಳು ಅಂದ್ರೆ ಇಷ್ಟನೇ ಇಲ್ಲ. ನಾನು ಅದಕ್ಕೆ ನನ್ನ ಮಕ್ಕಳನ್ನೇನೆ ನಿನ್ನ ಕೈಗೆ ಎತ್ತಿ ಆಡ್ಸಕ್ ಕೊಡೋಣ ಅಂತನ ಶ್ರುತಿನ ಮದ್ವೆಯಾಗಿ ಕರ್ಕೊಂಬಂದೆ. ಹೆಂಗಿದೆ ನನ್ನ ಪ್ಲಾನು? ದೇವ್ರೆ, ಇದೇನಿದು? ದತ್ತು ಮಕ್ಕಳು ಬೇಡ ಅಂತ ಅಂದಿದ್ಕೆ ನಮ್ಮ ಮಕ್ಕಳು ಬೇಕು ಅಂತ ಇನ್ನೊಂದು ಮದುವೆ ಆಗಿ ಇವಳ ಮನೆ ಕರ್ಕೊಂಬಂದ್ರ. ಅಯ್ಯೋ ಭಗವಂತ, ದತ್ತು ಮಕ್ಕಳನ್ನ ನಾನು ಬೇಡ ಅಂತ ಹೇಳಲೇಬಾರ್ದಾಗಿತ್ತು. ಒಂದು ಯಾವ್ದಾದ್ರು ಮಗುನ್ ತಗೊಂಬಂದು ಸಾಕಿದ್ರೆ ಇವತ್ತು ಈ ಅನರ್ಥ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅಯ್ಯೋ ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಮಾತ್ರ ಇವಳನ್ನ ಮನೆಗೆ ಸೇರ್ಸಲ್ಲ. ನನ್ನ ಗಂಡ ನನಗೆ ಮಾತ್ರ ಸ್ವಂತ. ನೀವು ಆಡ್ದಂಗೆ ಆಡಕ್ಕೆ ಇದೇನೇನು ಛತ್ರ ಅಲ್ಲ ಏನ್ರಿ? ಅಲ್ಲ, ಒಬ್ಬಳನ್ನ ಕಟ್ಕೊಂಡು ಈಗ ಇನ್ನೊಬ್ಬಳು ಗಟ್ಟಾಕೆ ಬಂದಿದ್ದೀರಾ. ಓದಿದವರಾಗಿ ನಾಚಿಕೆ ಆಗಲ್ವಾ ನಿಮ್ಗೆ? ಏನೋ ನನಗೆ ಮಕ್ಕಳಾಗಲ್ಲ ಅಂತಾನ ಇನ್ನೊಬ್ಳು ಕಟ್ಕೊಂಬರಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ರು? ಯಾರು ಪರ್ಮಿಷನ್ ಕೊಟ್ರು ಅಂತ? ನನಗೆ ಯಾರು ಪರ್ಮಿಷನ್ ಕೊಡಬೇಕು? ನನಗಿಷ್ಟ ಆಯ್ತು, ಮದುವೆ ಅದೇ. ನೀನು ಅಷ್ಟೇ ತಾನೇ? ನನಗಿಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ನನ್ನಿಂದ ದೂರನೇ ಇರ್ತಿದ್ದೆ. ಕೊನೆಗೆ ನಮ್ಮ ಮಗುನೂ ಸಾಯಿಸೇ ಬಿಟ್ಟೆ, ಒಟ್ಟಾಗಿದ್ದಿದ್ದು ಮಗುನ. ಹಂಗಿದ್ಮೇಲೆ ನೀನು ಇಷ್ಟ ಬಂದಂಗೆ ನೀನು ಮಾಡಬೇಕಾದ್ರೆ ನನಗಿಷ್ಟ ಬಂದಂಗೆ ನಾನು ಮಾಡೋದು ತಪ್ಪಾ? ಹೇಳು. ನೋಡಿ, ನೀವು ಏನೇನೋ ಹೇಳಿ ಸಮರ್ಥನೆ ಕೊಡಕ್ ಬರಬೇಡ್ರಿ. ನೀವು ಮಾಡಿರೋದು ತಪ್ಪು. ವಿದ್ಯಾವಂತರಾಗಿ ಎರಡನೇ ಮದುವೆ ಆಗೋದು ಕಾನೂನು ಪ್ರಕಾರ ತಪ್ಪು ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ಗೊತ್ತಿಲ್ವಾ ಅಂತ? ಮಕ್ಕಳಾಗಿಲ್ಲ ಅಂದ್ರೆ ಅವ್ರು ತಾನೇ ಏನ್ ಮಾಡ್ತಾರೆ ಹೇಳು? ನಿನ್ನಂತ ಮಕ್ಕಳಾಗದೆ ಇರೋಳನ್ನ ಕಟ್ಕೊಂಡು, ಅದು ಅಲ್ಲದೆ ನಿನ್ಗೆ ಎಷ್ಟು ಕೊಬ್ಬು ಅಂದ್ರೆ ದತ್ತು ಮಕ್ಕಳನ್ನ ಇವ್ರ ಅಪ್ಪ ಅಮ್ಮ, ಅತ್ತೆ ಮಾವ ಮತ್ತೆ ಇವ್ರು ಆಸೆ ಪಟ್ರು ನೀನ್ ಒಪ್ಲಿಲ್ವಂತಲ್ಲ. ಏನಕ್ಕೆ? ಮತ್ತೆ ದತ್ತು ಮಕ್ಕಳು ಬೇಡ, ನಿನಗೂ ಮಕ್ಕಳಾಗಲ್ಲ ಅಂದ್ರೆ ಇವ್ರು ಹೆಂಗಿರ್ಬೇಕು? ಅದಕ್ಕೆ ನನ್ನ ಮದ್ವೆ ಆಗಿ ಕರ್ಕೊಂಡ್ ಬಂದಿದ್ದಾರೆ. ಮುಚ್ಚು ಬಾಯಿ, ನೀನು ಮಾತಾಡಬೇಡ ನೀನು. ಅಲ್ಲ, ಮಳ್ಳಿ ತರ ಬಂದು ಫ್ರೆಂಡ್ ಅನ್ಕೊಂಡು ಇದೇನಾ ನೀನ್ ಮಾಡಿದ್ದು? ನಮ್ಮ ಮನೆಯವರೆಲ್ಲ ನಿನ್ನ ಒಳ್ಳೆಯವಳು ಅನ್ಕೊಂಡು ಏನು ಹೊಗಳಿದ್ದೇನೆ. ನನಗೆ ಅವತ್ತೇ ಅನುಮಾನ ಬಂತು. ನೀವಿಬ್ರು ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲಿ ಕುಂತಿದ್ದಾಗ್ಲೇನೆ ನಾನು ಅವತ್ತೇನೆ ಅತ್ತೆಗ ಮಾವನ್ಗ ಹೇಳ್ಬೇಕಾಗಿತ್ತು ಇವರಿಬ್ರು ಮಧ್ಯೆ ಏನೋ ನಡೀತೈತೆ ಅಂತ. ಆದ್ರೆ ಸುಮ್ಮನೆ ಅನುಮಾನ ಪಟ್ಟು ಏನೂ ಮಾತಾಡಬಾರ್ದು ಅಂತ ಸುಮ್ಮನಾಗಿದ್ದೆ. ಆದ್ರೆ ನನ್ನ ಅನುಮಾನ ನಿಜ ಆಗೋಯ್ತು. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ನನ್ಗೆ ಯಾಕಪ್ಪ ಅನ್ಯಾಯ ಮಾಡಿದೆ? ಅತ್ತೆ ಭಾರತ ಜಲ್ದಿ, ನಿಮ್ಮ ಮಗ ಎಂತ ಕೆಲಸ ಮಾಡ್ಕೊಂಡ್ ಬಂದಿದೆ ನೋಡ್ ಬರ್ರಿ. ಯಾಕೆ ಗಂಗ ಹಂಗರ್ಸ್ಕೊಂತ ಇದ್ಯಾ? ಏನೈತೆ? ನಾನ್ ಏನಾಯ್ತಪ್ಪ ಆಗ್ಬಾರ್ದಾಯ್ತೇನೋ ಅಂತ ಗಾಬರಿ ನೋಡ್ ಬಂದೆ. ಏನತ್ತೆ? ಅಯ್ಯೋ ಅತ್ತೆ, ಆಗ್ಬಾರ್ದೆ ಆಗಿರೋದು. ಇಲ್ಲಿ ನೋಡಿ, ಇಲ್ಲಿ ನಿಮ್ ಮಗ ಕಿರಿ ಮಗ ಎಂತ ಕೆಲಸ ಮಾಡವನೆ. ನನ್ ಮದ್ವೆ ಆಗಿ ಈಗ ಇವಳೆ ಅವಳನ್ನ ಶ್ರುತಿ ಅನ್ನೋಳ ಕಟ್ಕೆ ಬಂದೇನೆ. ಅವತ್ ಬಂದಿದ್ಲಲ್ಲ ನಮ್ಮ ಮನೆಗೆ ದುಡ್ಡು ಕೊಟ್ಟು ಹೋಗಕ್ಕೆ ಅಂತಾನ. ನೀವ್ ಹೊಗಳ್ತಿದ್ರಲ್ಲ ಒಳ್ಳೆ ಹುಡುಗಿ ಹಂಗೆ ಹಿಂಗೆ ಅಂತಾನ. ನೋಡಿ ಇವತ್ತು ಎಂತ ಕೆಲಸ ಮಾಡ್ಯವಳೆ ಅವಳು ಅಂತಾನ. ನನ್ಗೆ ಮೋಸ ಮಾಡಿ ಮದ್ವೆ ಆಗಿ ಬಂದೇವಳೆ ಈ ಮನೆಗೆ. ನನ್ನೇ ಅಕ್ಕ ಅಂತ ಇದ್ದಾಳೆ. ನಾನು ಅವತ್ತೇ ಹಂಗಂದೆ, ಅಕ್ಕ ಅಕ್ಕ ಅಂತ ಕರಿಬೇಡ ಅಂತಾನ. ಆ ಮಾತು ನಿಜಾನೇ ಮಾಡಿದ್ಲು ನೋಡಿ ಇವಳು. ನನಗೆ ಸೌತಿ ಆಗಿ ಬಂದ್ಬಿಟ್ಲು ನೋಡತ್ತೆ. ಅಯ್ಯೋ ಅತ್ತೆ, ನೋಡು ಈ ಅನ್ಯಾಯನ ನೀನಾದ್ರೂ ನಿಲ್ಸತ್ತೆ. ಹೇಳತ್ತೆ, ಕೇಳು ಯಾಕೆ ಹಿಂಗ್ ಮಾಡಿದ್ರು ಅಂತಾನ. ಯಾಕೋ ಸೂರ್ಯ ಹಿಂಗ್ ಮಾಡ್ದೆ? ಅಲ್ಲ, ನಮ್ಗೆ ಹೇಳಿದ್ರೆ ನಾವು ಗೊತ್ತಿರ್ಲಿಲ್ವಾ? ಒಂದೆರಡು ಅಕ್ಕಿ ಕಾಳು ಹಾಕ್ತಿರ್ಲಿಲ್ವಾ? ಅತ್ತೆ, ಏನ್ ಮಾತಾಡ್ತಾ ಇದ್ರ ನೀವು? ಇನ್ನೇನೇ ಮಾತಾಡೋಣ? ಮದ್ವೆ ಆಗಿ ಬಂದೇವನೆ. ಬಿಡು ಹೋಗ್ಲಿ, ಪಾಪ ಇಷ್ಟಪಟ್ಟವ್ರೆ, ಮದ್ವೆ ಆಗಿ ಬಂದೇವ್ರೆ. ಆರತಿ ಮಾಡಿ ಒಳಗ್ ಕರ್ಕೊ ಹೋಗು. ಅಯ್ಯೋ ಅತ್ತೆ, ಇದೇನತ್ತೆ ನೀವು ಹಿಂಗ್ ಮಾತಾಡ್ತಾ ಇದ್ದೀರಾ? ಅಲ್ಲ, ನಿಮ್ ಮಗ ಎರಡನೇ ಮದ್ವೆ ಆಗಿ ಬಂದ್ರೆ ಆರತಿ ಮಾಡಿ ಒಳಗ್ ಕರ್ಕಂತ ಹೇಳ್ತಾ ಇದ್ಯಾ? ಅಲ್ಲ, ನಿನ್ ಸೊಸೆಗೆ ಅನ್ಯಾಯ ಆಗ್ತಿದ್ರೆ ನೀನ್ ಸುಮ್ನೆ ಇದೆಯಲ್ಲ, ನಿನ್ ಸಿಟ್ಟು ಬರಲ್ವಾ? ನಿನ್ ಮಗ ಇಂತ ಕೆಟ್ಟ ಕೆಲಸ ಮಾಡ್ಕೊಂಡ್ ಬಂದೇವನಲ್ಲ. ಏನು ಅಂದ್ರೆ ಮದ್ವೆ ಕಣೆ. ಅವನಿಷ್ಟ, ಅವ್ನ್ ಮದ್ವೆ ಆಗಿ ಬಂದೇವನೆ ಬಿಡು. ಆದ್ರೆ ಆಗ್ಲಿ, ನೀನೇ ಅದಕ್ಕೆ ತಲೆ ಕೆಡ್ಸ್ಕಂತೀಯ? ಈಗ ಶ್ರುತಿ ಮದ್ವೆ ಆಗ್ಯವಳಲ್ಲ, ಇನ್ನೊಂದಷ್ಟು ವರ್ಷತ್ತಿಗೆ ಒಂದ್ ಮಗು ಬರುತ್ತೆ. ಅವಾಗ ಮಕ್ಳನ್ನ ಆಟ ಆಡ್ಸ್ಕೊಂಡಿರು. ಅವನು ನಿನ್ ಮಕ್ಳೆ ತಾನೆ? ದತ್ತು ಮಕ್ಳಲ್ಲ ಅಥವಾ ಬೇರೆ ಮಕ್ಳಲ್ಲ. ಅಯ್ಯೋ ಅತ್ತೆ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ, ನಿಮ್ ಮಗ ಇಂತ ದೊಡ್ಡ ತಪ್ಪು ಮಾಡ್ಕೊಂಡ್ ಬಂದಿದ್ರೆ ಅದನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ?
ಬಿಟ್ಟೆ ಅಂದ್ಮೇಲೆ ಅವಳು ಹುಟ್ಟೋ ಮಕ್ಕಳು ನಿನ್ ಮಕ್ಳು ಆಗ್ತವೆ. ಅಯ್ಯೋ ದೇವ್ರೆ, ಈ ಅನ್ಯಾಯ ತಡಿಯಾರು ಯಾರು ಇಲ್ವೇ? ಅಯ್ಯೋ ಮಾವ ಎಲ್ಲಾದ್ರು? ಮಾವ ಮಾವ ಯಾಕಮ್ಮ ಗಂಗಾ, ಏನಾಯ್ತು? ಯಾಕಂಗ್ ಮಾವ ಮಾವ ಅಂತಿದ್ಯಾ? ಬಂದ್ಬಿಟ್ರ ಮಾವ? ಏನಿದೆ ನನ್ ಕರೆದ ತಕ್ಷಣ ಬಂದ್ಬಿಟ್ರಿ, ಎಲ್ಲಿದ್ರಿ? ಈಗ ತಾನೇ ಬರ್ತಾ ಇದ್ದೀನಮ್ಮ. ನೀನ್ ಮಾವ ಮಾವ ಅಂದಲ್ಲ, ಯಾಕೆ ಏನಾಯ್ತು ಅಂತ ಬಂದೆ ಜಲ್ದಿ. ಯಾಕಮ್ಮ? ಮಾವ ನೋಡ್ ಬನ್ನಿ ಇಲ್ಲಿ, ನಿಮ್ ಮಗ ಕಿರಿ ಮಗ ಎರಡನೇ ಮದ್ವೆ ಆಗಿ ಬಂದವನೆ. ಅದಕ್ಕೆ ಅತ್ತೆಗೆ ಹೇಳ್ತಾ ಇದ್ರಿ, ಅತ್ತೆ ನೋಡಿದ್ರೆ ಯಾಕೆ ಬಂದ್ರು ಬರ್ತಾನೆ ಬಿಡು ಅಂತನ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೆ. ಮಾವ ಬರ್ರಿ ಮಾವ ಜಲ್ದಿನ ನೋಡ್ ಬರ್ರಿ, ಇಂತ ಅನ್ಯಾಯನ ತಡಿ ಬರ್ರಿ. ನೀವ್ ಈ ಊರಿಗೆ ನ್ಯಾಯ ಹೇಳೋರು, ಬನ್ನಿ ಮಾವ ಜಲ್ದಿ. ಏನಮ್ಮ ಅದು? ಎಲ್ಲಿ ಎಲ್ಲಿ? ಮಾವ ನಿಮ್ ಕಣ್ಣಿಗೆ ಕಾಣಿಸಲ್ವಾ? ಅಲ್ಲೇ ಇರೋದು, ತಿರ್ಕೊಂಡು ನೋಡಿ ಆ ಕಡೆ. ಸೂರ್ಯ, ಏನು ಇದು ಮದ್ವೆ ಆಗಿ ಬಂದ್ಬಿಟ್ಟಿದ್ಯಾ? ಹೌದಪ್ಪ, ಗಂಗನಿಗೆ ಹೆಂಗೂ ಮಕ್ಕಳಾಗಲ್ಲ. ದತ್ತು ಮಕ್ಕಳು ಅಂದರೆ ಅವಳಿಗೆ ಇಷ್ಟ ಆಗಲ್ಲ. ನನಗೆ ಮಕ್ಕಳು ಅಂದರೆ ತುಂಬ ಪ್ರೀತಿ. ಅದಕ್ಕೆ ನನ್ನ ಮಕ್ಕಳೇ ಬೇಕು ಅಂತ ನಾನು ಇನ್ನೊಂದು ಮದುವೆ ಆಗಿ ಶ್ರುತಿನ ಕರ್ಕೊಂಬಂದಿನಿ. ಶ್ರುತಿ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಈ ಮನೇನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ. ಅದಕ್ಕೆ ನಾನು ಎರಡನೇ ಮದುವೆ ಆಗಿ ಬಂದಿದ್ದೀನಪ್ಪ. ನಮ್ಗೆ ಆಶೀರ್ವಾದ ಮಾಡಿಯಪ್ಪ. ಆಶೀರ್ವಾದ ಅಂತ ಆಶೀರ್ವಾದ ಹೋಗಿರಿ ಸರಿಯಾಗಿ ಮತ್ತೆ. ಓ ಗಂಗಾ, ಸುಮ್ಮನೆ ಇರ್ತೀಯನಮ್ಮ. ಅಲ್ಲ, ಇಷ್ಟು ಒಳ್ಳೆ ಸುದ್ದಿ ತಂದವನೇ ಹುಡುಗಿನ ಕರ್ಕೊಂಬಂದೇನೆ ಮದ್ವೆ ಆಗಿ ಮಕ್ಕುಗೆ ಅಂತಿದ್ಯಲ್ಲ. ಇಂಥ ಟೈಮ್ನಾಗೆ ಹಂಗೆಲ್ಲ ಮಾತಾಡಬಾರ್ದು ಅಪ್ಶಕುನದ. ಹೋಗಿ ಆರ್ತಿ ತಗೊಂಬರಗು. ಆರ್ತಿ ತಗೊಂಬಂದು ನಿನ್ ತಂಗಿನ ಒಳಗೆ ಕರ್ಕೊಳಮ್ಮ. ಎಲ್ಲ ಒಳ್ಳೇದಾಗುತ್ತೆ. ಇನ್ಮೇಲೆ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ನನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ರಿ. ಅಯ್ಯೋ ಮಾವ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಅತ್ತೆನೂ ಹಂಗೆ ಮಾತಾಡ್ತಾ ಇದ್ದೆ, ನೀವು ಹಂಗೆ ಮಾತಾಡ್ತಾ ಇದ್ದೀರಾ. ನನಗೆ ಆಗ್ತಾ ಇರೋ ಅನ್ಯಾಯ ನಿಮಗೆ ಕಾಣಿಸ್ತಾ ಇಲ್ವಾ ಮಾವ? ನಿಮ್ಗೇನು ನಿಮ್ಮ ಮಗ ಎರಡನೇ ಮದ್ವೆ ಆದ್ರೂ ನಿಮ್ಗೇನು ಬೇಜಾರು ಅನ್ನಿಸ್ತಾ ಇಲ್ವಾ? ಬೇಜಾರು ಅನ್ನಿಸ್ತಾ ಇಲ್ವಾ ಮಾವ? ಏನು ಅಂದ್ರೆ ಕನ್ನಡ. ಹೋಗು ಜಲ್ದಿನ ಆರ್ತಿ ತಗೊಂಡು ಒಳಗೆ ಕರ್ಕೋಗಮ್ಮ. ಜಾಸ್ತಿ ಹೊತ್ತು ಗಂಡು ಹೆಣ್ಣುನ ಮದುವೆ ಹೊರಗೆ ನಿಲ್ಲಿಸ್ಬಾರ್ದು. ಬಿಸಿಲು ಸ್ಯಾನೆ ಐತಿ. ಹೋಗು ಹೋಗು, ಬೇಗ ಹೋಗಿ. ಹೋಗಮ್ಮ, ಆರ್ತಿ ತಗೊಂಬಂದು ಬೇಗ ಕರ್ಕಬಿಡು ಒಳಕ್ಕೆ. ಹೋಗಿ ಗಂಗಾ, ನಿಮ್ಮ ಮಾವನೇ ಹೇಳ್ತಾ ಇದ್ದಾರೆ ಅಂದ್ಮೇಲೆ ನೀನ್ ಇನ್ನೂ ಏನೋ ಮೀನಾಮೇಷ ಹೇಳ್ತಾ ಇದೆಯಾ? ಹೋಗು ಹೋಗು. ಸೂರ್ಯ, ಏನು ಇದು? ಗಂಗಾ, ಕವಿತಾ ಬಂದು. ಕವಿತಾ ಬಾರಿ ಇಲ್ಲಿ. ಕವಿತಾ ಕವಿತಾ ಬಾ ಇಲ್ಲಿ. ನನಗೆ ಅನ್ಯಾಯ ಮಾಡ್ತಿದ್ದಾನೆ ನಿನ್ ಮೈದ್ನ. ನೋಡ್ ಬಾ ಇಲ್ಲಿ ಅನ್ಯಾಯನ. ಅತ್ತೆ ಮಾವನೂ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ. ನಾನು ಅವತ್ತೇ ಹೇಳ್ದೆ ಇವಳು ನನಗೆ ಸೌತಿ ಆಗಕ್ ಬಂದವಳೆ ಅಂತಾನ. ಹಂಗೆ ಮಾಡ್ಬಿಟ್ಟ. ನೋಡು ನನ್ನ ಗಂಡ. ಅಯ್ಯೋ, ಏನ್ ಮಾತಾಡ್ತಾ ಇದ್ಯಾ ಗಂಗಾ? ಸುಮ್ನಿರು, ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಅಲ್ಲಿ ನೋಡು, ಒಂದ್ ಸ್ವಲ್ಪ ಆರು ಸಮೇತ ಬಂದವನೆ ಅಶ್ರುತಿ ಜೊತೆಗೆ ಮದ್ವೆ ಆಗಿ ಬಂದವರಂತೆ ಇಬ್ರುನು. ಏನು ಸೂರ್ಯ, ಮದ್ವೆ ಆಗ್ಬಿಟ್ಟ ಶ್ರುತಿನ? ಹೌದು ಅದಕ್ಕೆ ನಾನು ಶ್ರುತಿನ ಮದುವೆ ಆಗಿಬಿಟ್ಟೆ. ಶ್ರುತಿಗೆ ಪಾಪ ಅಪ್ಪ ಇಲ್ಲ. ಅವಳ ಕಷ್ಟ ನೋಡ್ಲಾರ್ದೇನೆ ನಾನೇ ಮದುವೆ ಆಗಿಬಿಟ್ಟೆ. ಅವಳಿಗೂ ನನ್ನ ಮೇಲೆ ಆಸೆ ಇತ್ತಂತೆ, ಮದುವೆ ಆಗಿದ್ದೀನಿ ಅಂತ ಸುಮ್ಮನಾಗಿದ್ಲಂತೆ. ನಾನೇನೆ ಕೇಳಿದಾಗ ಹ್ಞೂ ಅಂತ ಹೇಳಿದ್ಲು. ಅದಕ್ಕೆ ಮದುವೆ ಮಾಡ್ಕೊಂಡು ಕರ್ಕೊಂಬಂದೆ. ಇದ್ರಲ್ಲಿ ತಪ್ಪೇನಿದೆ ಅದಕ್ಕೆ? ಮಕ್ಕಳಾಗದೆ ಇದ್ಮೇಲೆ ಎರಡನೇ ಮದುವೆ ಆದರೆ ಏನು ತಪ್ಪಿಲ್ಲ ತಾನೆ? ನೀವೇ ಹೇಳಿ ಅದಕ್ಕೆ. ಅಯ್ಯೋ ಕವಿತಾ, ನೋಡು ಎಂತ ಅನ್ಯಾಯ ಮಾಡ್ಕೊಂಡ್ ಬಂದಿದ್ದಾನೆ. ಮದುವೆ ಆಗಿದ್ದೀನಿ ಅಂತ ಎಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾನೆ. ಅತ್ತೆ ಮಾವನೂ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ಗೆ ಅನ್ಯಾಯ ಆಗ್ತಾ ಇರೋದ್ರೆ ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ. ಅಯ್ಯೋ, ನಾನು ದತ್ತು ಮಗುನ ತಗೊಂಬದ್ ಬೇಡ ಅಂತ ಅಂದಿದ್ದೇನೆ. ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಈ ನನ್ನ ಗಂಡ ಎರಡನೇ ಮದುವೆ ಕರ್ಕೊಂಡ್ ಬಂದವನೇ. ಅಯ್ಯೋ, ನನಗಂತೂ ಬದುಕಿರೋಕೆ ಆಸೆ ಇಲ್ಲ. ಅಯ್ಯೋ ದೇವ್ರೆ, ಯಾಕಪ್ಪ ನನ್ಗೆ ಇಂತ ಅನ್ಯಾಯ ಮಾಡ್ದೆ? ಅಯ್ಯೋ ಗಂಗಾ, ಸುಮ್ಮನೆ ಇರ್ತೀಯಾ? ಏನು ಅನ್ಯಾಯ ಮಾಡಿಲ್ಲ ದೇವ್ರು ನಿನಗೆ. ನಿಮ್ದೇ ಆದಂತ ಮಗು ಬರ್ಲಿ ಅಂತ ಆ ದೇವರೇನೆ ಈ ಜೋಡಿ ಮಾಡಿರ್ಬೇಕು. ನಿನ್ಗೆ ಹೆಂಗೂನು ಬೇರೆ ಮಕ್ಳನ್ನ ತಂದು ಸಾಕಾಕೂ ಇಷ್ಟ ಇರ್ಲಿಲ್ಲ ತಾನೆ? ನನ್ನ ಮಗಳನ್ನ ಎತ್ಕೊಂಡ್ರು ನಿನ್ಗೆ ಆಗ್ತಾ ಇರ್ಲಿಲ್ಲ. ಅದು ಒಂಥರ ಬೇರೆಯವ್ರ ಮಗು ಅಂತಾನೆ ನೋಡ್ತಿದ್ದೆ. ಈಗ ಶ್ರುತಿ ಬಂದೇವಳಲ್ಲ, ಅವಳೆ ಹೊಟ್ಟೆಲಿ ಹುಟ್ಟಿದ್ರೆ ಅದು ನಿಮ್ ಸ್ವಂತ ಮಗುನೇ ಆಗುತ್ತೆ. ನಿನ್ನ ಕೋರಿಕೆನ ಈಡೇರ್ಸಕ್ಕೆ ಸೂರ್ಯ ಹಿಂಗೆಲ್ಲ ಮಾಡಿದಾನೆ. ಅವನು ಎಂದೂ ತಪ್ಪಾಗಿ ನಡ್ಕೊಳ್ಳೋ ಅಂತಾನಲ್ಲ, ಅನ್ಯಾಯ ಮಾಡೋ ಅಂತಾನಲ್ಲ. ಒಳ್ಳೆ ಹುಡುಗ. ಅದೆಲ್ಲ ಮಾಡಿರೋದು, ಎರಡನೇ ಮದುವೆ ಆಗಿರೋದು ನಿನ್ಗೋಸ್ಕರ, ನಿನ್ನ ತಾಯಿ ಮಾಡ್ಬೇಕು ಅಂತ ಅಷ್ಟೇನೆ. ನೀನ್ ಯಾಕೆ ಅದನ್ನ ತಪ್ಪಾಗಿ ತಿಳ್ಕೊಂತಿದ್ಯಾ? ಅಯ್ಯೋ ಭಗವಂತ, ಯಾಕಪ್ಪ ಯಾಕೆ ನಾನು ನಿನ್ನ ಭೂಮಿ ಮೇಲೆ ಬದುಕಿಸಿದ್ಯಾ? ಇವ್ರು ಎಲ್ಲಾರ್ಗು ನನ್ನ ಗಂಡ ಮಾಡ್ತಾ ಇರೋ ಅನ್ಯಾಯ ಗೊತ್ತಾಗ್ತಾ ಇಲ್ವೇ? ಅಯ್ಯೋ ಭಗವಂತ, ಕವಿತಾನು ಹಿಂಗೆ ಮಾತಾಡ್ತಾ ಇದ್ದಾಳೆ, ಅತ್ತೆ ಮಾವನೂ ಹಿಂಗೆ ಮಾತಾಡ್ತಾರೆ. ಅಯ್ಯೋ ದೇವ, ಏನಪ್ಪ ಇದು? ನನ್ಗೆ ಯಾಕಪ್ಪ ಇಂತ ಅನ್ಯಾಯ ಮಾಡ್ದೆ? ಅಯ್ಯೋ, ಇದನ್ನೆಲ್ಲ ನೋಡೋದ್ಕಿನ್ನ ನಾನು ಒಂದೇ ಸಲ ಗೊಟ್ಟಕ್ಕಂದ್ರೇನೆ ವಾಸಿ ಅಂತ ಅನ್ಸುತ್ತೆ. ಅಯ್ಯೋ ದೇವ್ರೆ, ನಾವಿಬ್ರು ಲವ್ ಮಾಡಿ ಮದ್ವೆ ಆದ್ವಿ, ಮನೆಯವ್ರನ್ನೆಲ್ಲ ಒಪ್ಸಿ ಮದ್ವೆ ಮಾಡ್ವಿ. ಆದ್ರೆ ಇವತ್ತು ನನಗೂ ಮಕ್ಕಳಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೌತಿನ್ ಕರ್ಕೊಂಬಂದ ನನ್ ಗಂಡ. ಕವಿತಾ, ಈ ಗಂಗಾಗೆ ಹೇಳಿದ್ರೆ ಆರ್ತಿ ತಟ್ಟೆ ತರಂಗ್ ಕಾಣಲ್ಲ. ಹೋಗಿ ನೀನೇನೆ ಆರ್ತಿ ತಟ್ಟೆ ತಗೊಂಬಂದು ಅರ್ಶಿನ ಕುಂಕುಮ ತಗೊಂಬಂದು ಇಬ್ರಿಗೂ ಬಟ್ಟಿಕ್ಕಿ ಒಳ ಕರ್ಕೊಳಮ್ಮ, ಆರ್ತಿ ಮಾಡಿ. ಸರಿ ಮಾವ, ಆಯ್ತು. ಗಂಗಾ, ನೀನಂತೂ ತರಲ್ಲ, ನಾನೇ ತಗೊಂಬತ್ತೀನಿ. ಇಬ್ರು ಆರ್ತಿ ಬೆಳಗನ. ಇಲ್ಲ, ನಾನು ಈ ಆರ್ತಿ ಪಾರ್ಟಿ ಮಾಡಕ್ಕೆ ನಾನು ಬಿಡಲ್ಲ. ಬಿಡಲ್ಲ ಅಂದ್ರೆ ಬಿಡಲ್ಲ. ಅಡ್ಡ ಮನಿ ಕಂತೀನಿ, ನಾನು ಅಡ್ಡ ಮನಿ ಕಂತೀನಿ. ಹಿಂಗ ಇವಾಗ ಒಳಕ್ ಹೋಗ್ತಾರೆ ಇವರಿಬ್ರು, ನೋಡೇ ಬಿಡ್ತೀನಿ. ನಾನಂತೂ ಇವರಿಬ್ರು ಒಳಕ್ ಹೋಗಕ್ ಬಿಡಲ್ಲ ಯಾವುದೇ ಕಾರಣಕ್ಕೂ.
ಏ ಗಂಗಾ ಏನು ಇದು ಚಾಟ ಎದ್ದಾಳೆ ಮ್ಯಾಕೆ ಇಲ್ಲ ಅತ್ತೆ ನಾನು ಎದ್ದಾಳಲ್ಲ ಇವರಿಬ್ರನ್ನ ಒಳಗ್ ಬಿಡ್ಕಮಗೆ ನಾನಂತ ಅವಕಾಶ ಕೊಡಲ್ಲ ಅಂದ್ರೆ ಅವಕಾಶ ಕೊಡಲ್ಲ ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.